ಎಲ್ರಿಗೂ ನಮಸ್ಕಾರ. ಮಾಮ್ಸ್ ವರ್ಡ್ಗೆ ಸ್ವಾಗತ. ನಾನು ಚೈತ್ರ ಗೌಡ. ತುಂಬ ದಿನಗಳ ನಂತರ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾವು ಮೊದಲನೇ ಸತಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಟ್ರಿಪ್ ಹೋಗ್ತಾ ಇರೋದು. ಅದು ನಾವು 4 ಜನ, ಅದರಲ್ಲೂ ಕೂಡ ಔಟ್ ಆಫ್ ದ ಸ್ಟೇಟ್ ಹೋಗ್ತಾ ಇರೋದು ಮೊದಲನೇ ಸತಿ. ಕರ್ನಾಟಕದಲ್ಲಿ ಒಂದಷ್ಟು ಜಾಗ ಸುತ್ತಿದ್ದೀವಿ, ಫ್ಯಾಮಿಲಿ ಜೊತೆ ಹೋಗಿದ್ದೀವಿ, ನಮ್ಮಮ್ಮ ಅಪ್ಪ ಎಲ್ಲರೂ ಒಟ್ಟಿಗೆ ಹೋಗಿದ್ದೀವಿ. ಆದರೆ ಫಸ್ಟ್ ಟೈಮ್ ನಾವು 4 ಜನ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಈ ಜರ್ನಿ ತುಂಬಾ ಮೆಮೊರಬಲ್ ಆಗಿರಬೇಕು ಮಕ್ಕಳಿಗೆ ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲ ರೀತಿ ಟ್ರಾನ್ಸ್ಪೋರ್ಟೇಷನ್ ಅವರಿಗೆ ತೋರಿಸ್ಬೇಕು ಅಂತ ನಾವು ಅಂದ್ಕೊಂಡ್ವಿ. ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿ 2 months ಬಿಫೋರಿಂದನೇ ಪ್ಲ್ಯಾನ್ ಮಾಡಿಕೊಂಡು ಈ ಟ್ರಿಪ್ನ ಹೊರಟಿದ್ದು. ಸೊ ನಾವು ಹೊರಟಿದ್ದು ಬುಧವಾರ, ದಟ್ ಈಸ್ ವೆಡ್ನೆಸ್ಡೇ. ಸೊ ನಾವು ಹೊರಟಿದ್ದು ಫ್ಲೈಟಲ್ಲಿ ಹೋಗ್ತಾ ಬರಬೇಕಾದ್ರೆ ನಾವು ಟ್ರೈನ್ ಜರ್ನಿ ಮಾಡೋಣ. ಸೊ ಫಸ್ಟ್ ಟೈಮ್ ಆಗಿರೋ ಕಾರಣ ಮೆಮೊರಬಲ್ ಆಗಿರಬೇಕು ಅವ್ರಿಗೆ. ಮತ್ತು ನಾವು ಕೂಡ ಇದುವರೆಗೂ ಫ್ಲೈಟ್ ಹತ್ತಿರಲಿಲ್ಲ. ಸೊ ಫ್ಲೈಟ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಏರ್ವೇಸ್ನು ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಹೊರಟಿದ್ದು. ತುಂಬ ವಿಡಿಯೋಸ್ ನೋಡಿರ್ತೀವಿ, ರೀಲ್ಸ್ ನೋಡಿರ್ತೀವಿ. ನಮ್ಮ ಬೆಂಗಳೂರು ಏರ್ಪೋರ್ಟ್, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ನೋಡಿದ್ದೀವಿ, ಬರೀ ವಿಡಿಯೋದಲ್ಲಿ ಅನುಭವಿಸಿದ್ವಿ. ಬಟ್ ನಾನು ಫಸ್ಟ್ ಟೈಮ್ ಏರ್ಪೋರ್ಟ್ಗೆ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೂ 2 ಕಣ್ಣು ಸಾಲದು. ಮತ್ತು ಹೇಗೆ ಹೋಗೋದು, ದಾರಿ ಹೇಗೆ ನನಗೇನೂ ಗೊತ್ತಿರಲಿಲ್ಲ. ಸೊ ನಾವಲ್ಲಿ ಹೋಗಿದ ತಕ್ಷಣ ಅಲ್ಲೇ ಟಿಕೆಟ್ ಜನ್ರೇಟ್ ಆಗುವಂಥ ಮಿಷಿನ್ಸ್ಗಳಿದೆ. ಸೊ ಸೆಲ್ಫ್ ಜನ್ರೇಟಿಂಗ್ ಟಿಕೆಟ್ನ ನಾವು ಮಾಡ್ಕೊಂಡ್ವಿ. ಅದಾದಮೇಲೆ ಎಂಟರ್ ಆಗಿದ ತಕ್ಷಣ ನಮ್ಮ ವೆರಿಫಿಕೇಷನ್ ಮಾಡಿದ್ರು, ID ಎಂಟರ್ ಆಗಿದ ತಕ್ಷಣ ಅಲ್ಲಿ ನಮಗೆ ಗೈಡ್ ಮಾಡಿದ್ರು. ನಮ್ಮ ಫ್ಲೈಟ್ ಇದ್ದಿದ್ದು 7:30ಗೆ. ನಾವು ಏರ್ಪೋರ್ಟ್ ತಲುಪಿದ್ದು ಆಲ್ಮೋಸ್ಟ್ 5 o'clock ಆಯಿತು. ನಾವು 3 o'clock ಹಂಗೆ ಬಿಟ್ಟಿದ್ದು ಕತ್ರಗುಪ್ಪೆಯಿಂದ. ಬಟ್ ಹೋಗೋ ಅಷ್ಟರಲ್ಲಿ 5 ಆಯಿತು. ಟ್ರಾಫಿಕ್ ಜಾಮ್ ಎಲ್ಲ ಆಗಿದ್ದ ಕಾರಣಕ್ಕೋಸ್ಕರ ಲೇಟ್ ಆಯಿತು. ಚೆಕ್-ಇನ್ ಬ್ಯಾಗ್ಸ್ನ ಟ್ಯಾಗ್ ಮಾಡಿಸಿ ಕಳಿಸ್ಕೊಟ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಏರ್ಪೋರ್ಟಲ್ಲೇ ಕೂತ್ಕೊಂಡು ಆರಾಮ್ಸಾಗಿ ಕಾಲ ಕಳೆದ್ವಿ. ಬೇಜಾನ್ ಫೋಟೋ ತಗೊಂಡ್ವಿ. ಆ ಪರ್ಟಿಕ್ಯುಲರ್ ಡಿಸೈನ್ಸ್ ಎಲ್ಲ ನೋಡಿದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅಂದ್ಕೊಂಡಿದ್ದೆ ಅದೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇರ್ಬೋದು, ಹ್ಯಾಂಗ್ ಮಾಡಿರೋದು ಅಂತ. ಎಲ್ಲ ನಿಜವಾದ ಪ್ಲ್ಯಾಂಟ್ಸು. ಮತ್ತು ಅದನ್ನು ವಾಟರಿಂಗು ಕೂಡ ಮಾಡ್ತಿದ್ರು. ಸೊ ನೋಡಿ ತುಂಬಾ ಖುಷಿ ಆಯಿತು. ಎಲ್ಲ ಕಡೆ ಗ್ರೀನರಿ, ಯಾವ ಕಡೆ ತಿರುಗಿದ್ರು ಗ್ರೀನರಿ, ಅಷ್ಟು ಕ್ಲೀನಾಗಿದೆ. ನಿಜ ಮಾತ್ರ ತುಂಬ ಸಕ್ಕತ್ತಾಗಿದೆ. ಸೊ ನೀವು ಕೂಡ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಆಬ್ವಿಯಸ್ಲಿ ಟಿಕೆಟ್ ಪ್ರೈಸಸ್ ಏನು ತುಂಬ ವೇರಿ ಇರೋದಿಲ್ಲ. ಸೊ ಬಿಫೋರೇ ನೀವು 1 month ಬಿಫೋರೇ ನೀವು ಬುಕ್ ಮಾಡಿಕೊಂಡ್ರೆ ಅಫೋರ್ಡಬಲ್ ಪ್ರೈಸಸ್ಗೆ ಟಿಕೆಟ್ ಸಿಗುತ್ತೆ. ಸೊ ನಾವು ಕೂಡ 1 month ಬಿಫೋರೇ ಟಿಕೆಟ್ನ ಬುಕ್ ಮಾಡಿದ್ವಿ. ಕಾಸ್ಟು ಕೂಡ ತುಂಬಾ ಕಮ್ಮಿ ಇತ್ತು. ಸೊ ನಾವು ಹೋಗ್ತಿದ್ದಿದ್ದು ಫ್ಲೈಟ್ ಬಂದುಬಿಟ್ಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಸೊ ಫ್ಲೈಟ್ ಇದ್ದಿದ್ದು 7:30ಗೆ ಗೋವಾಗೆ. ಸೊ ಅದಾದಮೇಲೆ ನಾವು ಎಂಟರ್ ಆದಮೇಲೆ ಅಗೇನ್ ನಮ್ಮ ಕ್ಯಾಬಿನ್ ಲಗೇಜು ಚೆಕ್ಕಿಂಗ್ ಇತ್ತು. ಚೆಕ್ಕಿಂಗ್ ಆದಮೇಲೆ ಎಂಟ್ರಿ ಆದ್ವಿ ಮತ್ತೆ. ಸೊ ಎಂಟ್ರಿ ಆದಮೇಲೆ ಒಂದಷ್ಟು ಸ್ಟೋರ್ಸ್ ಎಲ್ಲ ಇತ್ತು. ಬಟ್ ನಾವು ಯಾವುದಕ್ಕೂ ಹೋಗಲಿಲ್ಲ. ಸೊ ಏನು ಪರ್ಚೇಸ್ ಮಾಡೋದಿರಲಿಲ್ಲ. ಎಲ್ಲ ನೋಡ್ಕೊಂಡಾದಮೇಲೆ ನಮ್ಮ ಫ್ಲೈಟ್ ಎಷ್ಟೊತ್ತಿಗಿದೆ ಅಂತ ಚೆಕ್ ಮಾಡಿಕೊಂಡು ಎಕ್ಸಲೇಟರ್ ಕೆಳಗಡೆ ಇಳಿದ್ವಿ. ಸೊ ನಾವು ಹೋಗಿದ್ದ ದಿನ ವೆದರ್ ಹೇಗಿತ್ತು ಅಂದರೆ ತುಂಬ ಮಳೆ, ಜಿಡಿ ಮಳೆ. ಅದರಲ್ಲೂ ಸೊ ಜಿಡಿ ಮಳೆ ಇತ್ತು ಬೆಂಗಳೂರಲ್ಲಿ. ಆದರೆ ಗೋವಾದಲ್ಲಿ ಮಳೆ ಇರಲಿಲ್ಲ ಕಣ್ರಿ. ನಾವೆಲ್ಲಿದ್ವೋ ಸ್ಟೇ ಆಗಿದ್ವೋ ಆ ಜಾಗದಲ್ಲಿ ಮಳೆ ಇರಲಿಲ್ಲ. ಸೊ ನಾವು ಎಕ್ಸಲೇಟರಿಂದ ಕೆಳಗಡೆ ಇಳಿದಾದ್ಮೇಲೆ ಬೋರ್ಡಿಂಗ್ ಗೇಟ್ಸ್ ಇತ್ತು. ಸೊ ಅಲ್ಲಿ ನಾವೊಂದು 30 minutes ವೆಯ್ಟ್ ಮಾಡಾದಮೇಲೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ. ಆ ಬಸ್ಸಿಂದ ಫ್ಲೈಟ್ವರೆಗೂ ಕರ್ಕೊಂಡೋದ್ರು. ಬಟ್ ನಿಜ ಹೇಳಬೇಕು ಅಂದರೆ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನಿಸುತ್ತೆ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮ ಫ್ಲೈಟ್ ಇದ್ದಿದ್ದು ಮಧ್ಯಾಹ್ನ 3:30ಗೆ. ಅನ್ಫಾರ್ಚುನೇಟ್ಲಿ ಸಮ್ ಪ್ರಾಬ್ಲಮ್ ಇಶ್ಯೂಸ್ ಆಗಿದ್ದ ಕಾರಣ ನಮಗೆ 1 week ಮುಂಚೆನೇ ಗೊತ್ತಾಯಿತು ನಮ್ಮ ಫ್ಲೈಟು ಟೈಮಿಂಗ್ ಚೇಂಜ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಈವ್ನಿಂಗ್ ಆಗಿರುವಾಗ ಅಂದ್ಬಿಟ್ಟು ಅದೇ ಫ್ಲೈಟ್ ಹೋಗ್ತಾ ಇದೆ. ಇಲ್ಲಿ ನೋಡಲಿ ಬರ್ತಿದ್ರು. ಫ್ಲೈಟಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ದಂತೂ ನಮ್ಮ ಚಿಕ್ಕವಳು ಕುಳ್ಳಿ ಅಂತೂ ತುಂಬಾ ಮಜಾ ಮಾಡಿದ್ಲು. ಹೇಗಿದೆ ಕಾಶ್ವಿ? ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿದ್ದೀವಲ್ಲ, ಹೇಗಿದೆ ಕಾಶ್ವಿ? ನನಗೆ ಭಯ ಆಗ್ತಿದೆ. ಯಾವಾಗ
ಬರ್ತೀನಿ ಅಂತ. ಯಾವುದು ಬೀಳಲ್ಲ ನೋಡಿ, ನಾವು ವಿಂಡೋ ಸೀಟ್ ಪಕ್ಕ ಕೂತಿದ್ದೀವಿ. ಆದರೆ ವಿಂಡೋ ಬಂದಿಲ್ಲ, ಮಳೆ ಬಂದಿದೆ ಅಲ್ಲ ಅದಕ್ಕೆ ಕಾಣಿಸುತ್ತೆ. ಎಷ್ಟು ಖುಷಿ ಆಗ್ತದೆ ಕಾಶ್ವಿ. ತುಂಬ. ಯಾರಿಗೆ ಥ್ಯಾಂಕ್ ಯು ಹೇಳಬೇಕು? ಪಪ್ಪ ಅಮ್ಮ. ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಲೇಬೇಕು ಅಲ್ವಾ? ಸೊ ಇನ್ ಅನದರ್ 2-3 minutes ಅಷ್ಟೇ ಫ್ಲೈಟ್ ಸ್ಟಾರ್ಟ್ ಆಗುತ್ತೆ. Seatbelt. To fasten, insert the metal tip into the buckle and tighten by pulling the strap. ಮೀನು ನೋಡ್ತಾನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ. ಇಷ್ಟೊಂದು ಗಾಡಿಗಳು ಕೆಳಗಡೆ ಆಗ್ತಿದ್ದಾವೆ. ಮೊದಲಿಂದ ನಾವು ಕೆಳಗಡೆ ಇರ್ತೀವಿ, ಈಗ ನಾವು ಮೇಲೋಡೆ ಇರ್ತೀವಿ. ಈ ಆಕಾಶದ ಮೇಲೆ ನಾನು ನಡೀತೀನಿ. ನಾವು ಫ್ಲೈಟಲ್ಲಿ ಹೋಗಿ ಕೂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡಿ ರೆಡಿಯಾಗಿ ಫ್ಲೈ ಆಗೋಕ್ಕೆ ರೆಡಿಯಾಗಿ ಕೂತ್ಕೊಂಡ್ವಿ. ಫ್ಲೈಟ್ ಇದ್ದಿದ್ದು 7:30ಗೆ ಫ್ಲೈ ಆಗಬೇಕಾಯಿತು, ಆದರೆ ಫ್ಲೈ ಆಗಿದ್ದು ಆಲ್ಮೋಸ್ಟ್ 8 o'clock ಹತ್ರ. ಸೊ ಇನ್ನೊಂದು 5 minutes ಇದ್ದಂಗೆ ಫ್ಲೈ ಆಗಿದ್ದು. ಸೊ ವಿತಿನ್ ದ ಸ್ಪ್ಯಾನ್ ಆಫ್ ಒಂದು 30 to 40 minutes ಅಷ್ಟರಲ್ಲಿ ನಾವು ಗೋವಾ ತಲುಪಿಬಿಟ್ಟಿದ್ವಿ. ಸೊ ಅಲ್ಲಿ ಏನು ಲೈಟ್ ಒಂದೇ ಸ್ಟ್ರೈಟಾಗಿ ಕಾಣ್ತಿತ್ತು ಅದೆಲ್ಲ ಪಣಜಿ ಬ್ರಿಡ್ಜು. ಸೊ ಇದು ಗೋವಾ ನೀವು ನೋಡ್ತಾ ಇರೋದು. ಸೊ ಬೆಂಗಳೂರು ಅಂತೂ ಸಕ್ಕದಾಗಿ ಕಾಣ್ತಿತ್ತು ಮೇಲ್ಗಡೆಯಿಂದ. ಸೊ ಈಗ ನೋಡ್ತಾ ಇರೋದು ಗೋವಾ. ಹೌದಾ? ಗೊತ್ತಾಗ್ತಿದೆ, ಆದರೆ ರೆಡ್ ಬೈ ಕಾಣಲೇ ಇಲ್ಲ ನಮಗೆ. ಅವರಿಗೇನು ಫ್ರೆಂಡ್ಗಿಂದ ಕಾಣ್ತಿದೆ ಮಿಸ್ ಆಗಿ. ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಇಷ್ಟೊಂದು ವೆಹಿಕಲ್ಸ್ ಇದೆ, ಚೆನ್ನಾಗಿದೆ ಅಲ್ವಾ? ಹತ್ರ ವೆರಿ ನಿಯರ್ ಟು ದ ಇಷ್ಟು ಬೇಗ. ಓ ಮೈ ಗಾಡ್, ಕೂತ್ವಿ. ಸೊ ಗೋವಾ ಏರ್ಪೋರ್ಟ್ ತಲುಪಾದ ಮೇಲೆ ನಾವು ಗೋವಾ ಏರ್ಪೋರ್ಟಿಂದ ಬುಕ್ ಮಾಡಿದಂಥ ಪ್ಲೇಸ್, ದಟ್ ಇಸ್ ಸ್ಟೇ ಆಗಬೇಕಾಗಿದ್ದಂಥ ಪ್ಲೇಸ್ಗೆ 1 hour ಜರ್ನಿ ಇತ್ತು. ಸೊ ಏರ್ಪೋರ್ಟ್ಗೆ ಹೋದ್ಮೇಲೂ ಕೂಡ ಅಲ್ಲೇ ನಿಮಗೆ ಏರ್ಪೋರ್ಟ್ ಕ್ಯಾಬ್ಸ್ ಕೂಡ ಸಿಗುತ್ತೆ, ಅಲ್ಲೇ ಟ್ರಾವೆಲರ್ಸು ಕೂಡ ಇರ್ತಾರೆ. ಸೊ ಬಟ್ ನಾವೇನು ಮಾಡಿದ್ವಿ ಅಂದರೆ ಗೋವಾ ಮೈಲ್ಸ್ ಅನ್ನೋ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಬುಕ್ ಮಾಡ್ಕೊಂಡ್ವಿ. ಸೊ ನಮಗೆ ಕಾರ್ ಬುಕ್ ಆಯಿತು. ಆ್ಯಕ್ಚುಲಿ ಈ ಗೋವಾ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಬುಕ್ ಮಾಡಿದ್ದು ಕರ್ಮಾ ರಾಯಲ್ ಫಾರ್ಮ್. ಇದು ಸೌತ್ ಗೋವಾದಲ್ಲಿರೋವಂಥದ್ದು. ಸೊ ನಾವು ಮೊದಲೇ ಅವರಿಗೆ ಕಾಲ್ ಮಾಡಿ ಬರ್ತಾ ಇದ್ದೀವಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಸೊ ಹೋಗಿದ ತಕ್ಷಣ ಒಂದಷ್ಟು ಪ್ರೊಸೀಜರ್ ಇತ್ತು, ಅದನ್ನು ಮಾಡಿದ ತಕ್ಷಣ ನಮಗೆ ರೂಮ್ಸ್ಗೆ ಕರ್ಕೊಂಡೋದ್ರು. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕಣ್ರಿ. ಎನ್ವಿರಾನ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ವೈಟ್ ಆ್ಯಂಡ್ ಬ್ಲೂ ಪೂರ್ತಿ ಬಿಲ್ಡಿಂಗ್ ಪೂರ್ತಿ ಅದೇ ಕಲರ್ಸಲ್ಲಿತ್ತು. ಸೊ ಸಖತ್ತಾಗಿತ್ತು. ಸೊ ನಾವು ಸ್ಟೇ ಆಗಿದ್ದಂಥ ರೂಮ್ ಇದು. ಸೋಫಾ ಕಮ್ ಬೆಡ್ ನೋಡಿ, ಅಪ್ಪ ಮಕ್ಕಳು ಹಿಂಗೆ ಮಜಾ ಮಾಡ್ತಿದ್ದಾರೆ. ಸೊ ಇಲ್ಲಿ ಮಿನಿ ಕಿಚನ್ನು ಕೂಡ ಇತ್ತು. ಅದಾದಮೇಲೆ ನೆಕ್ಸ್ಟ್ ದಿನ ನಾವು ಬೆಳಗ್ಗೆ ಎದ್ದು ಅವ್ರದ್ದೇ ಇನ್ನೊಂದು ಪ್ಲೇಸಿಗೆ ಅವರು ಕರ್ಕೊಂಡೋದ್ರು, ಅವರ ಕಾರಲ್ಲೇ ಕರ್ಕೊಂಡೋದ್ರು. ಸೊ ಅದು ಕರ್ಮಾ ಎಕ್ಸ್ಪೀರಿಯನ್ಸ್ ಅವ್ರದ್ದೇ ಇನ್ನೊಂದು ರೆಸಾರ್ಟ್ ಕೂಡ ಇತ್ತು. ಸೊ ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋದ್ರು.
ಅದು ಕೂಡ ತುಂಬಾ ಚೆನ್ನಾಗಿತ್ತು. ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಬಂದುಬಿಟ್ಟು ಮೆಂಬರ್ಸಿಗೆ ಮಾತ್ರ ಅಲ್ಲಿ ಸ್ಟೇ ಆಗುವಂಥದ್ದು. ಸೊ ಅದ್ರದ್ದು ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಟ್ಟರು. ನಮ್ಮ ಅರ್ಧ ದಿನ ಅಲ್ಲೇ ಕಾಲ ಕಳೆದ್ವಿ, ಆ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡ್ವಿ. ಆ್ಯಕ್ಚುಲಿ ಕರ್ಕೊಂಡೋಗಿದಂಥ ಪ್ಲೇಸು ಈಗೇನು ನೋಡ್ತಾ ಇದ್ರು ಇದು 32 years ಓಲ್ಡ್ ಪ್ರಾಪರ್ಟಿ ಅಂತ ಅವ್ರದ್ದು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಇಫ್ ವಿ ವರ್ ಇಂಟ್ರೆಸ್ಟೆಡ್ ನಾವು ಅದನ್ನು ಮೆಂಬರ್ಶಿಪ್ ತೊಗೋಬೋದಿತ್ತು, ಬಟ್ ನಮಗೆ ಈಗ ನೆಸೆಸಿಟಿ ಇಲ್ಲ ಅನ್ನಿಸ್ತು. ಸೊ ಅದಕ್ಕೆ ನಾವು ಮೆಂಬರ್ಶಿಪ್ ತೊಗೊಳ್ಳಿಲ್ಲ. British boundaries as the property and mini stores as well. And this is a members' private property. Non-members are not allowed in this property, so you can't book this property. ಸೊ ಅದಾದಮೇಲೆ ನಾವು ಅಲ್ಲೇ ಊಟ ಮಾಡಿ ವಾಪಸ್ಸು ನಮ್ಮ ರೂಮ್ಗೆ ಬಂದ್ವಿ. ಗರ್ಲ್ಸ್ ಎಲ್ಲಿ ಹೋಗ್ತಾ ಇದ್ದೀವಿ? ಯಾರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು? ಎಷ್ಟು ದೂರದಿಂದ ನಡ್ಕೊಂಬಂದ್ರು ಬೀಚಿಗೆ ಹೋಗ್ತಾನೆ ಇದ್ದೀವಿ ಅಲ್ವಾ? ಸಿಗ್ತಾ ಬೀಚು? ಇದು ಬೀಚು ಇವರಿಗೆ. ಇಲ್ಲೇ ಬಿಟ್ಬಿಡ್ತೀವಿ ಈ ಕೆರೆ ಒಳಗೆ. ಗದ್ದೆ ನಾವು ಸ್ಟೇ ಆಗಿದ್ದ ಹತ್ರ ಇದ್ದಿದ್ದಂಥ ಬೀಚು ಬೆನುಲಿಯಂ ಬೀಚ್. ಇದು ಒನ್ ಆಫ್ ದ ಕ್ಲೀನ್ ಬೀಚ್. ಮಕ್ಕಳು ಫಸ್ಟ್ ಟೈಮ್ ಬೀಚ್ನ ನೋಡಿದ್ದು ಅವರ ಬುಕ್ಸಲ್ಲಿ ಬೀಚ್, ಓಷನ್, ರಿವರ್, ಸಿ ಇದ್ರ ಬಗ್ಗೆ ಎಲ್ಲ ಓದ್ತಿದ್ರು. ಸೊ ನನಗೆ ಲಾಸ್ಟ್ 1 yearಯಿಂದನೂ ಅವ್ರು ಕ್ವಶನ್ ಕೇಳ್ತಿದ್ರು, ಅಮ್ಮ ಬೀಚ್ ಅಂದರೆ ಹೇಗಿರುತ್ತೆ, ಅಮ್ಮ ಸಮುದ್ರ ಹೇಗಿರುತ್ತೆ, ರಿವರ್ ಹೇಗೆ ಜಾಯಿನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಕೇಳ್ತಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಇದರ ಎಕ್ಸ್ಪೀರಿಯೆನ್ಸ್ ಬೇಕಿತ್ತು, ಅದಕ್ಕೋಸ್ಕರ ಕರ್ಕೊಂಡೋಗಿದ್ವಿ. ಫಸ್ಟ್ ಟೈಮ್ ಅವ್ರ ಅಪ್ಪನ ಜೊತೆ ಹೋಗಿ ನಿಂತ್ಕೊಂಡು ಆ ಅಲೆಗಳು ಸದ್ದು ಕೇಳಿದ್ದು ಮತ್ತು ಆ ಅಲೆಗಳು ಬಂದು ಕಾಲಿಗೆ ಬಡ್ದಿದ್ದು ಅವರು ಯಾವತ್ತೂ ಕೂಡ ಮರಿಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋಸ್ನೆಲ್ಲ ರೆಕಾರ್ಡ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ಇದು ನಮಗೂ ಕೂಡ ತುಂಬಾ ಮೆಮೊರೇಬಲ್ ಆಗಿತ್ತು. ತುಂಬ ಹೊತ್ತು ಕಾಲ ಕಳೆದ್ವಿ. ಸ್ಟ್ರಾಮ್ಸ್ ಜಾಸ್ತಿ ಇದ್ದಿದ್ದ ಕಾರಣ ನಮ್ಮನ್ನು ನೀರೊಳಗೆ ಬಿಡಲಿಲ್ಲ. ಏನು ಸಿಗುತ್ತೆ ಪರ್ಲು? ಏನು ಸಿಕ್ತು? ಅದ್ರ ದೊಡ್ಡದ್ರಲ್ಲಿರುತ್ತೆ ಪರ್ಲು, ಅದ್ರಲ್ಲಿ ಹುಳ ಇರುತ್ತೆ ಅದ್ರೊಳಗೆ. ಸೊ ಇವತ್ತು ಡೇ 2 ಬೆಳಗ್ಗೆಯಿಂದ ನಾವು ಕರ್ಮ ಅವ್ರದ್ದು ಇನ್ನೊಂದು ಪ್ಲೇಸ್ಗೆ ಹೋಗಿದ್ವಿ. ಅಲ್ಲಿ ಮುಗಿಸಿ ಬಂದು ಬೀಚ್ ಹತ್ರ ಹೋಗಿ ಬಂದಾದಮೇಲೆ ಈಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಮಕ್ಕಳು ಪೂಲಲ್ಲಿ ಆಟಾಡ್ತಾ ಇದ್ದಾರೆ. ಸೊ ನಾನು ನೋಡಿಕೊಂಡು ಸ್ಪಾಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಸ್ಪಾನು ಕೂಡ, ಬಟ್ ಫುಲ್ ಬಾಡಿ ಮಸಾಜ್ ಮಾಡಿಸ್ಕೋಬೇಕು ಅನ್ಸತಿ ಅಂತ ಸೊ ಹೋಗ್ತಾಯಿದ್ದೀನಿ. ನೋಡ್ಕೊಂಬಂದೆ ಒಂದೊಂದು ಮಸಾಜು ಕೂಡ ಒಂದೊಂದು ಕಾಸ್ಟ್ ಇದೆ. ಸೊ ನಾನೊಂದು 6000 rupeesದು ಫುಲ್ ಬಾಡಿ ಮಸಾಜ್ ಫಾರ್ 75 minutes ಆರ್ 90 minutes ಅಂತ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದಕ್ಕೆ ಮಕ್ಕಳು ಪೂಲ್ ಹತ್ರ ನೋಡಿಕೊಂಡು ಅದಾದಮೇಲೆ ಸ್ಪಾಗೆ ಹೋಗಬೇಕು. ಸ್ಪಾ 8 o'clock ಅಷ್ಟರಲ್ಲಿ ಕ್ಲೋಸು. ಈಗ ಆಲ್ರೆಡಿ 6:25 ಆಯಿತು. ಸೊ ಈಗ ಹೋಗ್ತಾ ಇದ್ದೀನಿ. ಬಟ್ ಸ್ಟೇ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದ್ಸತಿ ಬನ್ನಿ, ಈ ಕಡೆ ಬಂದಿಲ್ಲೇ ಇರಬೇಕು, ಎಲ್ಲೂ ಹೋಗಂಗಿಲ್ಲ. ಸೊ ಸುತ್ತ ನೋಡ್ಬೋದು ವೈಟ್ ಆ್ಯಂಡ್ ಬ್ಲೂ ಪೇಂಟ್ ಇರೋ ಬಿಲ್ಡಿಂಗ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದೋ ಬೇರೆ ದೇಶಕ್ಕೆ ಹೋದಂಗೆ ಫೀಲಿಂಗ್ ನನಗೆ. ಇವ್ರದ್ದು ಇನ್ನೊಂದು ಪ್ಲೇಸ್, ನಾವು ಗೋವಾದಲ್ಲೇ 3-4 ಪ್ಲೇಸಸ್ ಇದೆ ಇವ್ರದ್ದು, ಅಂದರೆ ಇವ್ರದ್ದು ಕರ್ಮ ಎಕ್ಸ್ಪೀರಿಯನ್ಸ್ ಅವ್ರದ್ದು ರೆಸಾರ್ಟ್ ಥರ. ಅವರ 32 years 33 years ಹಳೇ ಬಿಲ್ಡಿಂಗ್ಸ್, ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಹೊಸ್ತಿದ್ದಂಗಿದೆ. ನೋಡಿ ಪೂಲು ಆಟಾಡ್ತಾ ಇದ್ದಾರೆ ಅಲ್ಲಿ ಕರೆಕ್ಟಾಗಿ. ಇಲ್ಲಿ ನೋಡಿ, ಅಲ್ಲಿ ಇಲ್ಲಿಂದ ರೈಟ್ ತೊಗೊಂಡ್ರೆ ನಮಗೆ ಮಿನಿ ಸ್ಟೋರ್ ಆ್ಯಂಡ್ ಕರ್ಮ ಸ್ಪಾ.
ಈಗ ತಾನೇ ಜಸ್ಟ್ ಸ್ಪಾಯಿಂದ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಫುಲ್ ಬಾಡಿ ಸ್ಪಾ ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನೆಕ್ಸ್ಟ್ ಲೆವೆಲ್, ಸಕ್ಕತ್ತಾಗಿತ್ತು. ಎಂಥ ರಿಲ್ಯಾಕ್ಸೇಷನ್ ಅಂದರೆ 75 ಮಿನಿಟ್ಸ್ ಒಂದು ಸೆಲ್ಫ್ ಟೈಮ್. ಎಲ್ಲ ವ್ಯಕ್ತಿನೂ ಕೂಡ ಇದನ್ನು ಬೇಕೇ ಬೇಕು, ಅಷ್ಟು ಚೆನ್ನಾಗಿತ್ತು. ಸ್ಟೀಮ್ ಬಾತ್ ಕೊಟ್ಟರು, ಸಕ್ಕತ್ತಾಗಿತ್ತು. 15 ನಿಮಿಷ. ಸೊ ಆಲ್ಮಂಡ್ ಆಯಿಲ್ ಮಸಾಜ್ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಮ್ಯೂಸಿಕ್ಕು, ಹುಡುಗಿ ಸಖತ್ ಮಸಾಜ್ ಮಾಡೋದು. ನನಗೆ ಇದ್ದಿದ್ದಂಥ ಕಾಲು ನೋವು ಆಗಿರ್ಬೋದು, ಸ್ಪೆಷಲಿ ಫೀಟ್. ಆ ಮಸಾಜು ನಮ್ಮ ಟೀಚರ್ಸ್ ಅಂಥವ್ರಿಗೆ ಬೇಕೇ ಬೇಕು, ಅಷ್ಟು ಸಕ್ಕತ್ತಾಗಿತ್ತು. ದ ನೆಕ್ಸ್ಟ್ ಲೆವೆಲ್. ಎಷ್ಟು ಸ್ಮೂತ್ ಇತ್ತು ಅವಳೆ ಹ್ಯಾಂಡ್ಸ್ ಅಂದರೆ, ಪುಟ್ಟ ಮಗು ಕೈ ಥರ. ಬಟ್ ಎಷ್ಟು ಸ್ಟ್ರೆಂತ್ ಅಂದರೆ ಫೋಮ್ ಆಗಿತ್ತು ಮಾತ್ರ. ಬ್ಯಾಕ್ ಬೋನ್ ಮಸಾಜ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಯೂಶ್ವಲಿ ಸಿಸರಿನ್ ಆದವರಿಗೆ ಬ್ಯಾಕ್ ಪೇಯ್ನ್ ಇದ್ದೇ ಇರುತ್ತೆ. ಸೊ ಅನಿಸ್ಥೀಷಿಯಾ ಕೊಟ್ಟಿರ್ತಾರಲ್ಲ, ಆ ಪಾಯಿಂಟ್ ಯಾವಾಗಲೂ ನೋಡ್ತಾ ಇರುತ್ತೆ. ಸೊ ಇವತ್ತೊಂಥರ ಆ ರಿಲ್ಯಾಕ್ಸೇಷನ್ ಅಂತೂ ಮಾಡ್ತಾ ಇದ್ದಾಗ ನೆಕ್ಸ್ಟ್ ಲೆವೆಲ್. ಸೊ ನಂಗೆ ಅಷ್ಟು ದುಡ್ಡು ಕೊಟ್ಟಿದ್ದೀನಿ ವೇಸ್ಟ್ ಅಂತ ಅನಿಸಿಲ್ಲ. ಇಟ್ ಕಾಸ್ಟ್ 6,000, ಬಟ್ ಟುಡೇ ಐ ಗಾಟ್ ಆನ್ ಡಿಸ್ಕೌಂಟ್ ಆಫ್ 50%. ಸೊ 3,000 ರುಪೀಸ್ಗೆ ನಾನು ಸ್ಪಾಲಿ ಫುಲ್ ಬಾಡಿ ಮಸಾಜ್ ಮಾಡಿಸ್ಕೊಂಡೆ ಫಾರ್ ದ ಫಸ್ಟ್ ಟೈಮ್. ಸೊ ಸಖತ್ತಾಗಿತ್ತು. ಸೊ ಈಗ ರೂಮ್ ಹೋಗ್ತಾ ಇದ್ದೀನಿ. ಇವರೆಲ್ಲ ಸ್ವಿಮ್ಮಿಂಗ್ ಪೂಲಿಂದ ಬಂದು ಶವರ್ ತೊಗೊಂಡು ರೆಡಿ ಆಗಿರ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನು ಮಾಡ್ತಿರ್ತಾರೋ. ಸೊ ಇನ್ನೂ ಆಯಿಲ್ ಇದೆ ತಲೆಯಲ್ಲಿ. ಸೊ ಒಂದು ಅರ್ಧ ಗಂಟೆ ಆದಮೇಲೆ ಶವರ್ ತೊಗೊಳ್ಳಿ ಅಂತ ಅಂದಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಸತಿ ಸ್ನಾನ. ಟೋಟಲ್ 3 ಸತಿ ಆಗೋಗ್ತಿರೋದು ಸ್ನಾನ. ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಸದ್ದಿಲ್ಲ. ಬರೀ ಹಾಯ್ ಹೇಳೋದೇ ಗೊತ್ತು. ರೆಡಿ. ಚೆನ್ನಾಗಿದೆಯಾ ಸೂಪು? ಇವಳು ಯಾವಾಗಲೂ ತಂದ್ಬಿಡ್ತಾಳೆ ಒಂದು ಸ್ಪೂನ್ ನನಗೆ ಅಂತ. ಚೆನ್ನಾಗಿದೆ, ಟ್ಯಾಂಗಿ. ನನ್ನ ಫೇಸ್ ಹೊಳಿತಾ ಇದೆ ನೋಡಿ. ಗೋವಾದಲ್ಲೂ ಕನ್ನಡ ಚಾನಲ್ ಓಡ್ತಾ ಇದೆ. ಇವಳು ಇಲ್ಲಿ ಕೂತ್ಕೊಂಡು ಕುಡಿದಾಳೆ.